ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅಥವಾ ಶಾಸಕನಾಗಬೇಕು ಅನ್ನೋದು ಮತ್ತೆ ಉಪಚುನಾವಣೆ ಬರುತ್ತೆ. ನೀವು ಆಲ್ರೆಡಿ ಉಪಚುನಾವಣೆ ಬಂದಿತ್ತು, ಮತ್ತೆ ಉಪಚುನಾವಣೆ. ಈಗೇನೋ ನಿಮ್ಮ ಮಾಧ್ಯಮದಲ್ಲೇ ನೋಡ್ದೋ ನಾವು ಇದರಲ್ಲಿ ನಿಲ್ತಾರೆ, ಹಿರಿಯೂರಿನಲ್ಲೇನೋ ಕಂಟೆಸ್ಟ್ ಮಾಡ್ತಾರೆ ಅಂತ ಸೀಟ್ ಕೇಳ್ತಾ ಇದ್ದಾರೆ. ಜೆಡಿಎಸ್ಗೆ ಬಿಟ್ಕೊಡಿ. ಸುಖೇಶನ ಅಲ್ಲ, ಹಿರಿಯೂರು ಚುನಾವಣೆಗೆ ನಿಲ್ತಾರೆ ಅಂತಕ್ಕಂಥದ್ದನ್ನ ನಿಮ್ಮ ಮಾಧ್ಯಮದಲ್ಲಿ ನೋಡ್ದೋ ನಾವು, ನಮಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ, ಬಟ್ ಮಾಧ್ಯಮದಲ್ಲೇ ನಿಮ್ಮ ಮಾಧ್ಯಮದಲ್ಲಿ ನೋಡ್ದೋ ನಾವು ಹಿರಿಯೂರು ಚುನಾವಣೆಗೇನೋ ಕಂಟೆಸ್ಟ್ ಮಾಡ್ತಾರೆ ಬಂದು ಪುನಃ ಅವರು ಅಂತ. ಮತ್ತೆ ಮಂಡ್ಯ ಉಪಚುನಾವಣೆ ಲೋಕಸಭೆ ಇರಲಿ, ಅದು ಉಪಚುನಾವಣೆ ಮಾಡಿಸೋದ್ರಲ್ಲಿ ಅವರು ಎತ್ತಿದ ಕೈ ಕುಮಾರಣ್ಣವರು. ಅವರು ಯಾವ ಸುಮಾರು ಸಂದರ್ಭದಲ್ಲಿ ಅವರಿಂದ ಉಪಚುನಾವಣೆಗಳಾಗಿದ್ದಾವೆ. ಉಪಚುನಾವಣೆ ಲೆಕ್ಕ ಅಲ್ಲ, ಅವ್ರಿಗೆ ಎಲ್ಲೆಲ್ಲ ಅವಕಾಶಗಳು ಬೇಕು ಅದು ಲೆಕ್ಕ. ಇದೇನು ಅಂತಂದರೆ ಈ ರಾಜ್ಯದಲ್ಲಿ ಒಂದು ಮೆಸೇಜು, ಈ ಕಮ್ಯುನಿಟಿಯಿಂದ ಒಬ್ಬ ಒಳ್ಳೆ ಸ್ಟ್ರಾಂಗ್ ಲೀಡರ್ ಇದ್ದಾರೆ ಅಂತ ಒಂದು ಮೆಸೇಜ್ ಕೊಡಲಿಕ್ಕೆ DCM ಮಾಡೋದು ಅಷ್ಟೇ. ಅಷ್ಟು ಬಿಟ್ಟರೆ ಅದು ಇಟ್ ಇಸ್ ಈಕ್ವಲ್ ಟು ಕ್ಯಾಬಿನೆಟ್ ಮಿನಿಸ್ಟರ್. ದಟ್ಸ್ ಆಲ್. ಚುನಾವಣಾ ವರ್ಷ ಆಗಿರೋದ್ರಿಂದ ಮಾಡಿದ್ರೆ ಒಳ್ಳೇದಾ ಅಂತ ಸರ್? ಒಳ್ಳೇದಲ್ವಾ ಮಾಡಿದ್ರೆ, ಒಂದೊಂದು ಕಮ್ಯುನಿಟಿಯವ್ರಿಗೆ ಒಂದೊಂದು ಅವಕಾಶ ಮಾಡಿಕೊಟ್ರೆ ಆ ಕಮ್ಯುನಿಟಿನಲ್ಲಿ ನಾಯಕತ್ವ ಬೆಳೀತದೆ. ನಾಯಕತ್ವ ಬೆಳೆದ್ರೆ ಪಾರ್ಟಿಗೆ ಸ್ಟ್ರೆಂಥನ್ ಆಗ್ತದೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ ಬರ್ತದೆ. ಆ ಕಮ್ಯುನಿಟಿ ಲೀಡ್ರಿಂದ ನಮಗೊಂದಷ್ಟು ಓಟು ಕೂಡ ಬರ್ತದೆ. ಅವಾಗ ಆ ಥರ ಏನಿಲ್ಲ. ಲಾಸ್ಟ್ ಕಳೆದ ಬಾರಿ ಎಷ್ಟು ಸಿಕ್ಕಿತ್ತು ಅಷ್ಟೇ ಕೊಡ್ಬೋದು ಈ ಸರಿನೂ, ಜಾಸ್ತಿ ಕಡಿಮೆ ಅಂತಕ್ಕಂಥದ್ದು ಏನಿಲ್ಲ. ಬಟ್ ನಾವಿಲ್ಲಿ ನೋಡಿ, ಈಗ ಪ್ರಬಲವಾದಂಥ ಪೈಪೋಟಿ ಇರೋದು. ಈಗ ನನಗೆ ಗೊತ್ತಿರೋಂಗೆ BJP ಅವ್ರದ್ದು ಏನು ಅಂಥ ಪೈಪೋಟಿ ಕಾಣಿಸ್ತಾ ಇಲ್ಲ. ಈಗ JDSನವ್ರದ್ದೇ ಪೈಪೋಟಿ ಕಾಣಿಸ್ತಾ ಇರೋದು. JDSನವ್ರದ್ದು ಪೈಪೋಟಿ ಇರೋದ್ರಿಂದ ಈಗ ನಮ್ಮ ಭಾಗದಲ್ಲೇ ಅವ್ರದ್ದು ಪೈಪೋಟಿ ಜಾಸ್ತಿ ಇರೋದು. ನಮ್ಮ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಮುಂದೆ ನಾವು ಅವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ, JDSನವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಇರೋದೇ ಕಾಂಪಿಟೇಷನ್ ಸ್ವಲ್ಪ ನಮ್ಮ ಕೇಂದ್ರ ನಾಯಕರೇ ಜಾಸ್ತಿ ಓಡಾಡ್ತಾ ಇರೋದು. BJP ಅವರು ಅವ್ರಿಗೆ ಎಲ್ಲರಿಗೂ ದಾರಿ ಎರೆದುಬಿಟ್ಟಿದ್ದಾರೆ ಕೇಂದ್ರ ನಾಯಕರಿಗೆ. ಅದರಿಂದ BJP ಅವ್ರದ್ದು ಏನು ಅಂಥ ಸ್ಟ್ರಾಂಗಾಗಿ ಕಾಣ್ತಾ ಇಲ್ಲ ರಾಜ್ಯದಲ್ಲಿ. ನಿಮ್ಮ ಅಭಿಪ್ರಾಯ ಇದಂತೆ, ಮಾಧ್ಯಮದವರು ಅದನ್ನೇ ಹೇಳ್ತಾ ಇದ್ದೀರಾ, ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಬಿಟ್ಕೊಟ್ಬಿಟ್ಟವ್ರೆ, ಈಲ್ಡ್ ಆಗ್ಬಿಟ್ಟವ್ರೆ, ಹೆಚ್ಚು ಕಡಿಮೆ ಈಲ್ಡ್ ಆಗ್ಬಿಟ್ಟವ್ರೆ. ನಮ್ಮ ಕೈಲಿ ಆಗಲ್ಲಪ್ಪ, ನೀನೇ ಬರಬೇಕು ರಾಜ್ಯಕ್ಕೆ. ಕುಮಾರಸ್ವಾಮಿ ಅವ್ರು ಹೇಳ್ತಾ ಇಲ್ವಾ? ಅವನೇ ನಮ್ಮ ರವೀಂದ್ರ ಶ್ರೀಕಂಠಯ್ಯನವ್ರು ಹೇಳಿಲ್ವಾ? ಆಗಲ್ಲ ಬನ್ನಿ, ಇಲ್ಲಿ BJP ಅವ್ರ ಕೈಲಿ ಏನು ಆಗಲ್ಲ ಬನ್ನಿ, ನೀವು ಬನ್ನಿ ರಾಜೀನಾಮೆ ಕೊಟ್ಟು ಬನ್ನಿ ಅಂತ ರವೀಂದ್ರ ಶ್ರೀಕಂಠಯ್ಯನವ್ರ ಸ್ಟೇಟ್ಮೆಂಟ್ ನೋಡಿ ನೀವೆಲ್ಲ ತೋರಿಸಿದ್ರಲ್ಲ. ರವೀಂದ್ರ ಶ್ರೀಕಂಠಯ್ಯನವರು ಶ್ರೀರಂಗಪಟ್ಟಣದಲ್ಲಿ ಹೇಳಿದ್ರಲ್ಲ, ಆಗಲ್ಲ ಬನ್ನಿ, BJP ಅವ್ರ ಕೈಲಿ ಏನು ಆಗಲ್ಲ ಬನ್ನಿ, ನೀವು ಬರಬೇಕು ಈ ರಾಜ್ಯಕ್ಕೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ದುರಾಡಳಿತ ಅನ್ಯಾಯದ ಬಗ್ಗೆ ನೀವು ಧ್ವನಿ ಎತ್ತಬೇಕು, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ ರವೀಂದ್ರ ಶ್ರೀಕಂಠಯ್ಯನವರು JDS ಮುಖಂಡರು ಹೇಳಿರೋದನ್ನ ನಾವು ನೀವೆಲ್ಲ ಕೇಳಿದ್ದೀವಲ್ವಾ. ಅದಕ್ಕೆ BJP ಅವ್ರು ಏನೂ ರಿಯಾಕ್ಟ್ ಮಾಡಿಲ್ಲ. ಅದಕ್ಕೆ ಅಂದರೆ ಒಪ್ಕೊಂಡಂಗಲ್ವ ಅದು. ರಿಯಾಕ್ಟ್ ಮಾಡಲಿಲ್ಲ ಅಂತಂದರೆ, ಈಗ ಯಾರಾದರೂ ಒಂದು ಅಪಾದನೆ ಮಾಡಿದಾಗ ಆ ಅಪಾದನೆಗೆ ರಿಯಾಕ್ಷನ್ ಇಲ್ಲ ಅಂತಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಂಡಂಗೆ. ರವೀಂದ್ರ ಶ್ರೀಕಂಠಯ್ಯನವರು ಒಬ್ಬ ಮಾಜಿ ಶಾಸಕರ ಅಪಾದನೆ ಅಲ್ಲ, ಅದು ಅಭಿಪ್ರಾಯ. ಅದನ್ನ BJP ಅವ್ರು ಯಾರೋ ರಿಯಾಕ್ಟ್ ಮಾಡಲ್ಲ. ಇಲ್ಲ ರೀ, ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಯಾರು BJP ಅವ್ರು ಹೇಳಲೇ ಇಲ್ಲ. ಯಾಕಪ್ಪ ನೀನು ಮಾತಾಡ್ತೀಯ ಅಂತ ಯಾರು ಹೇಳಲೇ ಇಲ್ಲ. ಅದರಿಂದ ಅದನ್ನು ಒಪ್ಕೊಂಡಂಗೆ ಅವರು, BJP ಅವ್ರು ಒಪ್ಕೊಂಡಂಗೆ. ಅಲ್ಲ, ಅವ್ರು ರಿಯಾಕ್ಟ್ ಮಾಡ್ಬೇಕಾಯ್ತಲ್ವ. ರವೀಂದ್ರ ಶ್ರೀಕಂಠಯ್ಯನವ್ರು ಹೇಳಿದಾಗ ರಿಯಾಕ್ಟ್ ಮಾಡಬೇಕಾಗಿದೆ. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀರ, ನಾವು ಇದ್ದೀವಿ ಅಂತೇಳಿ. ಅವ್ರು ರಿಯಾಕ್ಟ್ ಮಾಡಲಿಲ್ಲ. ಅವರು ಅವಾಗ ರಿಯಾಕ್ಟ್ ಮಾಡದೇ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಂಗೆ ಅದು. ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅಥವಾ ಶಾಸಕನಾಗಬೇಕು ಅನ್ನೋದು ಮತ್ತೆ ಉಪಚುನಾವಣೆ ಬರುತ್ತೆ. ನೀವು ಆಲ್ರೆಡಿ ಉಪಚುನಾವಣೆ ಬಂದಿತ್ತು, ಮತ್ತೆ ಉಪಚುನಾವಣೆ. ಈಗೇನೋ ನಿಮ್ಮ ಮಾಧ್ಯಮದಲ್ಲೇ ನೋಡ್ದೋ ನಾವು ಇದರಲ್ಲಿ ನಿಲ್ತಾರೆ, ಹಿರಿಯೂರಿನಲ್ಲೇನೋ ಕಂಟೆಸ್ಟ್ ಮಾಡ್ತಾರೆ ಅಂತ ಸೀಟ್ ಕೇಳ್ತಾ ಇದ್ದಾರೆ. JDSಗೆ ಬಿಟ್ಕೊಡಿ. ಸುಖೇಶನ ಅಲ್ಲ, ಹಿರಿಯೂರು ಚುನಾವಣೆಗೆ ನಿಲ್ತಾರೆ ಅಂತಕ್ಕಂಥದ್ದನ್ನ ನಿಮ್ಮ ಮಾಧ್ಯಮದಲ್ಲಿ ನೋಡ್ದೋ ನಾವು, ನಮಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ, ಬಟ್ ಮಾಧ್ಯಮದಲ್ಲೇ ನಿಮ್ಮ ಮಾಧ್ಯಮದಲ್ಲಿ ನೋಡ್ದೋ ನಾವು ಹಿರಿಯೂರು ಚುನಾವಣೆಗೇನೋ ಕಂಟೆಸ್ಟ್ ಮಾಡ್ತಾರೆ ಬಂದು ಪುನಃ ಅವರು ಅಂತ. ಮತ್ತೆ ಮಂಡ್ಯ ಉಪಚುನಾವಣೆ ಲೋಕಸಭೆ ಇರಲಿ, ಅದು ಉಪಚುನಾವಣೆ ಮಾಡಿಸೋದ್ರಲ್ಲಿ ಅವರು ಎತ್ತಿದ ಕೈ ಕುಮಾರಣ್ಣವರು. ಅವರು ಯಾವ ಸುಮಾರು ಸಂದರ್ಭದಲ್ಲಿ ಅವರಿಂದ ಉಪಚುನಾವಣೆಗಳಾಗಿದ್ದಾವೆ. ಉಪಚುನಾವಣೆ ಲೆಕ್ಕ ಅಲ್ಲ, ಅವ್ರಿಗೆ ಎಲ್ಲೆಲ್ಲ ಅವಕಾಶಗಳು ಬೇಕು ಅದು ಲೆಕ್ಕ.